ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಒಂದೇ ಮನೆ ಬಳ್ಳಾರಿ ನಾವು ಯಾರೋ ಜಗಳ ಮಾಡಿ ಜನ ಗೆಲ್ಸ್ತೀವಿ, ನಿಮ್ಗೆ ಕೆಲಸ ಮಾಡಕ್ಕೆ ನಿಮ್ಗೂ ಜಗಳ ಮಾಡಿ ಜನಗಳದ್ದೇನು ತಪ್ಪೈತಿ. ಕೆಲಸ ಮಾಡಿ ಈಗ ಸೂಕ್ತ ಅಂತ ನಾನು ಬಂದಿನಲ್ಲ, ನಾನು ಮಾತಾಡ್ತೀನಿ, ಕರೆಸ್ತೀನಿ, ಕುಂದಿರಿಸ್ತೀನಿ, ಎಲ್ಲ ಏನಾಗ್ತದೆ ಬೆಳ್ಕಂತ ಹೋದಂಗಲ್ಲ. ಒಂದಿನ ಚಂದ ಕಾಣುತ್ತೆ, ದಿನ ಸುಮ್ಮನೆ ಜನದಾಗ ಮೆಸೇಜ್ ಹೋಗ್ತಾನೆ ರಾಂಗ್ ಮೆಸೇಜ್. ಸುಮ್ಮನೆ ಅದರಿಂದ ಏನು ಸುತ್ತ ಇಲ್ಲ. ಅವರೊಂದು ಕೇಸು, ನಮ್ಮೊಂದು ಏನೈತೆ ಮದುವೆ ಬಿಟ್ಟು ತಿಂದವ್ರು ಒಂದು ಕೇಸ್ ಕೊಡ್ತಾರೆ, ಏನಿಲ್ಲದವ್ರು ಒಂದು ಕೇಸ್ ಕೊಡ್ತಾರೆ. ದೊಡ್ಡದಾಗ್ತಲ್ಲ ಸಣ್ಣದಾಗಲ್ಲ. MLA ತಮ್ಮ ಗೆಳೆಯ ದಯವಿಟ್ಟು ರಿಕ್ವೆಸ್ಟ್ ಮಾಡಿರಲ್ಲ ಬಿಡ್ರಿ ಸರ್. ನಾನು ಹೇಳೋದು ಮತ್ತೆ ಒಂದು ದಿನ ಕರೆಸ್ತೀನಿ ಕಮಿಷನ್, ಅವರು ಕರೆಸ್ತಾರೆ. ಹಿಂಗೆ ಆಗಿದ್ದಿಲ್ಲ ಏನಾಗ್ತದೆ ಅಂದ್ರೆ ನಾವೇನಾಗಲ್ಲ ಬಂದಿರೋದೇ ಕೆಲಸ ಮಾಡಕ್ಕೆ. ಅದಕ್ಕೆಲ್ಲ ನಾವು ಯಾವತ್ತನ್ನು ಬಂದಿಲ್ಲ, ಒಂದಿನ ಪೂರ್ತಿ ವ್ಯವಸ್ಥೆ. ಇವಾಗ ಏನಂದ್ರೆ ಇದು ಹಿಂಗೆ ಬಿಡ್ಕೊಂತ ಸುಮ್ಮನೆ ಬೆಳ್ಕೊಂತ ದಯವಿಟ್ಟು ನಾನು ರಿಕ್ವೆಸ್ಟ್ ಎಲ್ಲ ಏನು ಬೇಕು ನಾನು ಪರವಾಗಿ ನಾನು ಹೇಳ್ತೀನಿ. ನಾನೇ ಕರ್ಕೊಂಡ್ಬರ್ತೀನಿ, ಆಫೀಸ್ ಕೂತ್ಕೊಂಡೆ ಕಮಿಷನ್ MLA ಬರ್ತಾರೆ, ಎಲ್ಲ ಬಂದು ಮಾತಾಡ್ತೀನಿ. ದಯವಿಟ್ಟು ದೊಡ್ಡ ಮನಸ್ಸು ಮಾಡ್ತೀನಿ, ದೊಡ್ಡ ಮನಸ್ಸು ಮಾಡ್ತೀನಿ. ನೀವು ಕೇಳಬಾರ್ದು, ಅವರೇ ಬರ್ತಾರ. ನೀವು ಕೂತ್ಕೊಂಡ್ರೆ ಬಂದು ಮಜಾ ಇರೋದಿಲ್ಲ. ಇರ್ಲಿ ಬಿಡು, ಬಿಸಿಲು ಏನೈತಿ, ಬಳ್ಳಾರಿ ಇರೋದೇ ಬಿಸಿಲು. ಬಿಸಿಲಿದ್ರೆ ಬಳ್ಳಾರಿ ಅಲ್ಲ. ಬಳ್ಳಾರಿ ಅಂದ್ರೆ ಬಿಸಿಲಿದ್ರೇನೆ ಬಳ್ಳಾರಿ, ಇಲ್ಲದ್ರಿಲ್ಲ. ಇಲ್ಲಿ ಆವೇಶ ಅದು ಜಾಸ್ತಿ ಐತಿ, ಕೊಡ್ತಾರೆ, ಬಿಸಿಲು ಜಾಸ್ತಿ ಐತಿ. ಇರ್ಲಿ ಪಾಪ, ನೀವು ಎಲ್ಲರೂ ಸಹಕಾರ ಒಬ್ಬೊಬ್ರು ನೀವು ಜಾಯಿಂಟ್ ಇದ್ರೇನೆ ಚಂದ. ಡಿಫ್ರೆನ್ಸಸ್ ಆದ್ರೆ ಯಾರು ಕೇಳೋದಿಲ್ಲ. ಇಷ್ಟಿದ್ರೇನೆ ಇಲ್ಲಿಗೆ ಐತೆ. ನೀವು ಡಿಫ್ರೆನ್ಸ್ ಆದರೆ ಮುಂದೆ ಕಷ್ಟ ಅಲ್ಲ, ಆಗಬಾರ್ದು. ಹಿಂಗೆ ಇರ್ಬೇಕು. ಹೋರಾಟ ಕರೆಕ್ಟ್ ಐತೆ, ಹೋರಾಟ ಇರೋದು ತಪ್ಪಿಲ್ಲ. ಆದರೆ ಹಂಗೆ ಮುಂದೆ ಹರ್ಕೊಂತ ಹೋದ್ರೆ ಈ ಕೊನೆಯಲ್ಲಿದೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾರೆ, ನೀವು ಕಾಲಪ್ ಮಾಡಿರಿ. ನಾನು ಕರ್ಕೊಂಬರೋ ಜವಾಬ್ದಾರಿ ಮತ್ತು ಕರ್ಕೊಂಬಂದು ಕಮಿಷನರ್, ಮೇಯರು, MLA ಯಾಕಂದರೆ ಇದು ಮುಂದಿನದಲ್ಲ. ಇದು ಯಾರೋ ಒಬ್ರು ತಪ್ಪು ಮಾಡ್ಯಾರ ಅಂತ ಇಡೀ ಬಳ್ಳಾರಿ ಜನ ತುಂಬಿಬಿಡ್ತಾರೆ. ದಯವಿಟ್ಟು ಇಲ್ಲಿ ನಾನು 5 ದಿನಲ್ಲಪ್ಪ, ನಾನು ಬರ್ತೀನಿ. ನೀವು ಯಾವ ಟೈಮ್ ನಾನು ಕರೆದು ನಾನು ಇಂಥ ವಿಚಾರಕ್ಕೆ ನಾನು ಬರ್ತೀನಿ. ನಾನು ಕೊಡ್ದೇನೆ ಮೂಲಭೂತ ಸೌಕರ್ಯ ಏನು ತೊಂದರೆ ಜನ ಹೆಂಗೆ ಮಾತಾಡ್ತಾರೆ ಅಂತ ತೊಂದರೆ ನೀವು ಮಾಡ್ತೀರಿ ಹೇಳ್ಕೊಳ್ತೀವಿ. ಏನು ನಡೆದಿಲ್ಲ ಅಂದ್ರೆ ನಿನ್ನೆ ನೀರು ಬಂದಿಲ್ಲ, ಯಾರು ತಪ್ಪಪ್ಪ? ನಿನ್ನೆ ಫೋನ್ನಾಗ ಮಾತಾಡ್ತಾರೆ, ತಪ್ಪು ಯಾರ್ದು? ನಿಂದಲ್ಲ, ಅವ್ರದ್ದು. ಅಲ್ಲಿ ನೋಡ್ತಾ ಮುಂದಿನ ಮನೆಗಳಿಗೆ ನೀರು ಇಟ್ಕೊಂಡಾರೆ, ಹಿಂದಿನ ಮನೆ ಪೈಪ್ ಇಲ್ಲ. ನೋಡಿ ಲೆಕ್ಕ ಹಾಕಿ ಈ ನೋಡೋರಿಗೆ ಏನು ಅನ್ಸುತ್ತೆ? ಕಾರ್ಪೊರೇಷನ್ ನೀರು ಬಿಟ್ಟು ಯಾರು ತಪ್ಪೈತೆ ಅಲ್ಲಿ? ಅವ್ರು ಪೈಪ್ ಲೈನ್ ಮಾಡ್ಕೊಂಡಿದ್ದೆ ತಪ್ಪು. ಶಿವನಗೇಡಿ ಸರ್ ಬಂದಿದ್ದಾರೆ, ನಮಗೆ ಸಾಂತ್ವನ ಹೇಳಿಕ್ಕೆ ಬಂದಿದ್ದಾರೆ. ಪುಸ್ತಕಕ್ಕೆ ನಾವು ಇವಾಗ ಕಾಲ ಮಾಡಿಬಿಟ್ಟು ಪಬ್ಲಿಕ್ ತೊಂದರೆ ಆಗಲಾರಂತೆ ಕೆಲಸ ಮಾಡ್ತಾ ಹೋಗ್ರಿ. ಏನು ಹಿಡಿದಿತ್ತು ಎಲ್ಲ MLA ಸಾಹೇಬರು ಎಲ್ಲರೂ ಬಂದಮೇಲೆ ಎಲ್ಲರೂ ತುಂಬಿಸಿ ನಮ್ಮನ್ನು ಕರೆಸಿ ಅದನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಸಹ ಮಾತು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟು ನಾವು ಇದನ್ನ ಕಾಲಪ್ ಮಾಡಿಕೊಂಡು ಈಗ ಅವ್ರು ಹೇಳಿದಂತೆ ನಾವು ಪಬ್ಲಿಕ್ ಎಲ್ಲ ಸರ್ವಿಸ್ ಕೊಟ್ಟು ಅವರು ಹೇಳಿದ ಮಾತಂತ ನಡೆಯೋನು ನಮಗೂ ಕೂಡ
ನಮ್ಮಲ್ಲಿ ನಮ್ಮಲ್ಲಿ ಯಾವ ಕೇಸ್ಗಳು ಇದ್ರು ಕೂಡ ಅವ್ರು ಕೂಡ ತೆಗಿಸ್ತೀವಿ, ಯಾವ್ದು ಇರ್ಲಾರ್ದಂಗೆ ಇಬ್ರು ಒಂದು 2 ಕಣ್ಣಿದ್ದಾಗೆ ಕಾರ್ಪೊರೇಟ್ಸ್ ಇರಲಿ ಎಂಪ್ಲಾಯ್ಸ್ ಇರಲಿ 2 ಕಣ್ಣಿದ್ದಾಗೆ ಎಲ್ಲ ನೋಡಿ ಇದು ಮಾಡ್ಕೊಂಡು ಸರಿಯಾದ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅವ್ರ ಮಾತಿನ ತಕ್ಕಂತೆ ನಾವೆಲ್ಲ ಭರವಸೆ ಎಲ್ಲ ಪರವಾಗಿ ಭರವಸೆ ಸರ್, ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್. మీరే తప్పు చేసే వాళ్ళు వద్దు, మంచిగా ఉండే వాళ్ళు వీళ్ళు సారీగా విలువ లేకపోతుంది. సారీ చెప్తే వాల్యూ కాదు, దానికి ఒక సిస్టమ్ ఉంది. కూర్చోబెట్టి మాట్లాడుతుంది, అది మీ గౌరవం ఎక్కువ. ఇది ఊరికి సారీ చెప్తే గౌరవం కాదు, చెప్తే అప్పుడు ಕಂಡೀಷನ್ ಯುದ್ಧ ಆದ್ರೆ ಕಂಡೀಷನ್ ಬೇಕು. ಇಲ್ಲಿ ಬಂದು ಹೇಳೋಗ್ತಾರೆ ಅದಕ್ಕೆ ಬೆಲೆ ಇರಲ್ಲ. ನಿಮ್ ಎಲ್ಲರೂ ಕೂತ್ಕೊಂಡ ಮಾತಾಡಿದ್ರೆ ಎಂತ ವಯಸ್ಸು ఇంకా 47 అండి, 60 ವರ್ಷಕ್ಕೆ కోపడితే కోపం లేదు, మా ఇదే పదే జరుగుతున్నాయి కదా, మాకు అది తక్కువ చేయండి అంటున్నాం. ఇప్పటికి 5 మంది కార్పొరేట్లు కొట్టినారు అన్న సూర్యానికి తెలిసిందే. వీళ్ళందరూ ಬಂದು ಒಂದು ಅಪಾಲಜಿ ಕೇಳಬಹುದಾಗಿತ್ತಲ್ಲ. ಅಪಾಲಜಿ ಸಾಲ್ವ್ ಆಗಿದ್ದು ಹೇಳ್ಬಿಡಿ, ಎಲ್ಲರೂ ಅಪಾಲಜಿ ಮಾಡ್ತಾರೆ. అట్లా కాదు అది. వాళ్ళు 3 రోజులు కూర్చుంటారు, 4వ దినం పనికి పోతారులే అని అంత తక్కువ అయిపోతున్నాం మేము. ఈ స్ట్రైక్ కి మేము ఎండ అనుకోకుండా కూర్చునే దానికి మాకు ఒకటి బాగా అనిపించలేదు. ఏంది మాకు ఇక్కడ పని చేసి నేనా ఇప్పుడు 10 ఏళ్ళు లేవు చేపట్టి అదే ఎంతో మంది కార్పొరేట్ 20 ఏళ్ళు ఎంతో మంది కార్పొరేట్ దాన్ని నువ్వంటే ఇడే ఉండవు కదా. మనం పని చేసేది తప్పదు, ఫిక్స్ అది. వచ్చేవాడు వస్తుంటారు, పోతుంటారు, వాళ్ళ కోసం మనం బళ్ళారి జనం మనం అంటే కొట్టించుకోవాలి కానీ అట్లా చేస్తానే ఉండాలా. మీరు నేను కొడతాం కొట్టే విషయం కొట్టే విషయం కొట్టే విషయం కాదు, విచారం వదిలేసి మాట్లాడు. నేను చెప్తాను కదా, గౌరవ రీతిగా మీకు మంచి చేస్తాను. ఎమ్మెల్యే వస్తాడు, నాగేంద్ర వస్తాడు, కమిషనరు, మేయర్ ಎಲ್ಲ ಕೂತ್ಕೊಂಡು ಎದುರು ಮಾತಾಡಿ ಈಗ ಮುಂದಕ್ಕೆ ಏ ಲ್ಯಾಂಡ್ ತೊಂದರೆ ಕಾದು ಒಳ್ಳೇದಾಗ್ತದೆ. ಇನ್ನು ಹಿಂಗೆ ಮಾಡಿದ್ರೆ ಎಲ್ಲ ರೀತಿ ಸಂಸ್ಕೃತ ಚೆನ್ನಾಗಿ ಹೇಳ್ತಾರೆ, ಹೋಗ್ತಾರೆ ಬರ್ತಾರೆ. ಬಂದ್ಮೇಲೆ ನಾನು ಹೇಳ್ತೀನಿ, ನಾಗೇಂದ್ರ ಹೇಳ್ತೀನಿ, ಮೇಯರು ಕಮಿಷನರು ಎಲ್ಲ ಕೂತ್ಕೊಂಡು ಸರ್ ಇನ್ನೊಂದು ಮಾತು ಸರ್, ಅಲ್ಲಿನೇ ಸಾಯಂಕಾಲ ಎಲ್ಲ ಡಿಸ್ಕಸ್ ಮಾತಾಡಿ ಮುಗಿದ್ರಿ ಹಿಂದೆ ಕುಂತಾರ ಬಂದು ಊರಿಗೆ ಹೋದ ದಾವಣಗೆರೆ ಹೋಗಿದ ಎಲ್ಲರೂ ಬಂದು ನಿಮ್ಗೆ ದೊಡ್ಡವರಾಗ ಕೂತ್ಕೊಳ್ಳೋಕೆ ಬಿಟ್ಟು ಜಾಗ ಸಣ್ಣ ಸಣ್ಣ ಕೂತ್ಕೊಂಡು ಮಾತಾಡಿದ್ರು. ನಾನೇನ್ ಹೇಳಿಲ್ಲ, ಇವ್ರಿಗೆ ಹೇಳ್ತಾರೆ, ನಾನೇನ್ ಹೇಳ್ತಾರೆ ಏನಿಲ್ಲಪ್ಪ, ಎಲ್ಲಾರು ಚೆನ್ನಾಗಿರ್ಬೇಕು, ಬಳ್ಳಾರಿ ಚೆನ್ನಾಗಿರ್ಬೇಕು ಅಷ್ಟೇ. ಅದು ಕೂತ್ಕೊಂಡು MLAಗಳು ಬಂದ್ಮೇಲೆ ಕೂತ್ಕೊಂಡು ಒಂದು ಪರಿಷ್ಕಾರ ಮಾಡ್ತೀವಿ ಅಷ್ಟೇ, ಯಾರೇನಿಲ್ಲ. ಅವ್ರಿಗೇನು ತೊಂದರೆ ಆಗಿತ್ತು ಅದ್ರ ಬಗ್ಗೆ ಕೇಸ್ಗಳೇನಿದೆ ಕೂತ್ಕೊಂಡು ಎಲ್ಲ ಮಾತಾಡ್ತೀವಿ ಅಂತ ಹೇಳಿವಲ್ಲಪ್ಪ. ಕೇಸ್ ಮುಂದರ್ಸನ ಅಂದ್ರೆ ನೀನು ಹೇಳಿದ್ರೆ ಮುಂದರ್ಸನ, ಬೇಡ ಅಂದ್ರೆ ಮುಗಿಸ್ಬೇಡ. ಮುಗ್ತದಲ್ಲ, 100ಕ್ಕೆ 100 ಮುಗಿಸ್ತೀವಿ. ಬೇಡಪ್ಪ, ಎಲ್ಲಾರು ಇರ್ಬೇಕು, ಎಲ್ಲಾರು ಇದ್ರೇನೆ ಬಳ್ಳಾರಿ. ನಾನೊಬ್ಬರು ಇದ್ರೆ ಬಳ್ಳಾರಿ ಅಲ್ಲ, ಎಲ್ಲಾರು ಇರ್ಬೇಕು. ಒಳ್ಳೆಯವ್ರು ಕೆಟ್ಟವ್ರು ಇದ್ರೆ ಬಳ್ಳಾರಿ ಚಂದ. ಏನೋ ಬಳ್ಳಾರಿಗೆ ಟೈಮ್ ಬೇಸಿಲ್ಲ. ಒಳ್ಳೆ ಕಾಲ ಬರ್ಬೇಕಂತ ಕೇಳ್ಕೊಂತೀನಿ ಅಷ್ಟೇ. ಬರ್ತದಿಲ್ಲ ಗುರ್ತಿಲ್ಲ, ಬಂದ್ರೆ ಒಳ್ಳೇದಂತ ನೀವೇ ಬಾಡಿ ಕೊಡ್ತಾರೆ. ಅವ್ರು ಬರ್ತಿದ ಅಂತ ಹೇಳಿದಕ್ಕೆ ಇಳಿಸಿದ್ವಿ ಅಷ್ಟೇ. ನಿನ್ ನೆಳ್ಳಗಿರ್ತದ ಮಾಡಿಸ್ಯಾರ, ಅದಕ್ಕೆ ತಪ್ಪಪ್ಪ ಸರ್. ನಮ್ಮ ಹಿರಿಯರು ಮಾನ್ಯರು ಸೂರ್ಯನಾರಾಯಣ ರೆಡ್ಡಿ ಸರ್ ಅವರು ನಮ್ಮ ಇದು ಮುಷ್ಕರವನ್ನು ನೋಡಿ ಸಾಂತ್ವನ ಹೇಳಿಕ್ಕೆ ಬಂದಿದ್ದಾರೆ. ಈ ಮುಷ್ಕರದಲ್ಲಿ ಏನೇನು ನಡೆದ ಘಟನೆಗಳು ಇದಾವೋ ಅವನ್ನೆಲ್ಲ ಇವರು MLA ಸಾರ್ಗಳು ಅವರೆಲ್ಲ ಬಂದ್ಮೇಲೆ ನಿಮ್ಮನ್ನ ಕರೆಸ್ಬಿಟ್ಟು ಅವ್ರ ಸಮ್ಮುಖದಲ್ಲಿ ಎಲ್ಲ ಬಗೆಹರಿಸ್ತೀವಿ ಅಂತ ಹೇಳಿ ಸಾಹೇಬರು ಮಾತು ಕೊಟ್ಟಿದ್ದಾರೆ. ಅದರಂತೆ ನಾವೆಲ್ಲ ಈಗ ಸ್ಟ್ರೈಕನ್ನು ಕಾಲ್ ಆಫ್ ಮಾಡಿಬಿಟ್ಟು ಇದನ್ನೆಲ್ಲ ಅವ್ರ ಮಾತಿನ ಪ್ರಕಾರ ಕೆಲಸ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಕ್ಷಣದಲ್ಲಿ ಹೇಳ್ತಾ ಇದ್ದೀನಿ. ಅವ್ರಿಗೆ ಧನ್ಯವಾದಗಳು ಹೇಳ್ತೇನೆ. ನಮ್ಮ ಮುಷ್ಕರ ಕೈ ಬಿಡ್ತೀವಿ, ಸಂಪೂರ್ಣ ಇದು ಮಾಡ್ತಾರೆ ಅನ್ನೋ ಭರವಸೆ ಮೇಲೆ ತಾತ್ಕಾಲಿಕವಾಗಿ ಸಾರು ಅವ್ರ ಸಮ್ಮುಖದಲ್ಲಿ ಏನು ಮಾಡ್ತಾರೆ ಅವ್ರು ಬರೋದು ತಾತ್ಕಾಲಿಕವಾಗಿ ನಾವು ಇದನ್ನ ಕಾಲ್ ಆಫ್ ಮಾಡ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.